ಶಿವಮೊಗ್ಗ ಕುಸ್ತಿ ಕ್ರೀಡಾ ಶಾಲೆಯನ್ನ ಮುಂದುವರಿಸುವಂತೆ ಆಗ್ರಹಿಸಿ ಶಿವಮೊಗ್ಗ ಜಿಲ್ಲಾ ಕುಸ್ತಿ ಅಭಿವೃದ್ಧಿ ಸಂಘದ ವತಿಯಿಂದ ಇಂದು ಜಿಲ್ಲಾಧಿಕಾರಿಗಳಿಗೆ ಮನವಿ ಸಲ್ಲಿಸಲಾಯಿತು. ಇನ್ನು ಸುದ್ದಿಗಾರರೊಂದಿಗೆ ಮಾತನಾಡಿದ ಕುಸ್ತಿಪಟು ಕೇಶವ್ ಅವರು, ಶಿವಮೊಗ್ಗ ಜಿಲ್ಲೆಯು ಕುಸ್ತಿಗೆ ರಾಜಮಹಾರಾಜರ ಕಾಲದಿಂದಲೂ ಪ್ರಸಿದ್ಧಿಯಾಗಿದೆ. ಜಿಲ್ಲೆಯ ಅನೇಕ ಕ್ರೀಡಾಪಟುಗಳು ರಾಜ್ಯ, ರಾಷ್ಟ್ರ ಮತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಪದಕಗಳನ್ನು ಪಡೆದಿರ್ತಾರೆ. ಈ ಜಿಲ್ಲೆಯಲ್ಲಿ ಕುಸ್ತಿ ಕ್ರೀಡಾ ಶಾಲೆಯನ್ನ ಮುಂದುವರಿಸಿದ್ರೆ ಜಿಲ್ಲೆಯ ಹಲವಾರು ಕುಸ್ತಿಪಟುಗಳಿಗೆ ಬೆಳೆಯಲು ಮತ್ತು ಕುಸ್ತಿಯಲ್ಲಿ ಉತ್ತಮ ಅನುಕೂಲವಾಗುತ್ತದೆ. ಸಾಧನೆ ಮಾಡಲು ದಯವಿಟ್ಟು ಕ್ರೀಡಾ ಶಾಲೆಯನ್ನ ಮುಂದುವರಿಸಲು ಅನುಮತಿ ನೀಡಿ ಅಂತ ಮನವಿ ಮಾಡಿದ್ರು. ನಮ್ಮ ಮನವಿ ಪ್ರತಿಭಟನೆ ಮಾಡ್ತಾ ಇದ್ದೀವಿ. ಯಾಕಂದರೆ ಕುಸ್ತಿ ಶಾಲೆಯಲ್ಲಿ ವಸತಿ ಶಾಲೆ ಇತ್ತು, ಅದನ್ನು ಬೇರೆ ಕಡೆ ಕ್ಯಾನ್ಸಲ್ ಮಾಡಿದ್ದಾರೆ. ಆದ್ದರಿಂದ ಇಲ್ಲಿ ಕುಸ್ತಿಗೆ 30 ಜನ ಎಲ್ಲರಿದ್ದಾರೆ, ಬೇರೆ ಕಡೆ ಆಗೋದಿಲ್ಲ. ಆದ್ದರಿಂದ ಈ ಕುಸ್ತಿ ಶಾಲೆಯನ್ನು ಇಲ್ಲೇ ಇಡಬೇಕು ಅಂತೇಳಿ ಮನವಿ ಕೊಡ್ತಾ ಇದ್ದೀವಿ. ದಿನ ಶಿವಮೊಗ್ಗ ಜಿಲ್ಲಾ ಕುಸ್ತಿ ಅಭಿವೃದ್ಧಿ ಸಂಘದಿಂದ ಜಿಲ್ಲಾಧಿಕಾರಿಗಳಿಗೆ ಮನವಿ ಇಟ್ಕೊಂಡಿದ್ದೀವಿ. ಏನಕ್ಕೆ ಅಂದರೆ ಕುಸ್ತಿಪಟುಗಳು ಮಲೆನಾಡು ಭಾಗದಲ್ಲಿ ಇರಲೇಬಾರ್ದು ಅಂತ ಸರ್ಕಾರ ಏನೋ ತೀರ್ಮಾನ ಮಾಡಿರೋಂಗಿದೆ ಅಂತೇಳಿ ನಮ್ಮ ಅನಿಸಿಕೆ ಅನಿಸ್ತಾ ಇದೆ. ಯಾಕೆ ಅಂದರೆ ಮಲೆನಾಡು ಭಾಗದಲ್ಲಿ ಕುಸ್ತಿ ಅಭಿವೃದ್ಧಿ ಆಗ್ತಾ ಇದೆ. ಇವತ್ತು ಕುಸ್ತಿ ಹಾಸ್ಟ್ಲಲ್ಲಿ 30 ಜನ, ಹೊರಗಡೆ 40 ಜನ, ಇವತ್ತು 80ರಿಂದ 90 ಜನ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಹಾಸ್ಟ್ಲ್ ಒಳಗೆ ಹಾಸ್ಟ್ಲಲ್ಲಿ ಕುಸ್ತಿ ಪ್ರಾಕ್ಟೀಸ್ ಮಾಡ್ತಾ ಇದ್ದಾರೆ. ಆ ಕುಸ್ತಿ ಹಾಸ್ಟ್ಲನ್ನ ಯಾರು ಕಂಡುಬಿತ್ತೋ ಸರ್ಕಾರದ ಅಧಿಕಾರಿಗಳು ದಡ್ತನ ತೋರಿಸಿ ಇದನ್ನು ಬೇರೆ ಕಡೆಗೆ ಶಿಫ್ಟ್ ಮಾಡೋಕ್ಕೆ ಹೋಗ್ತಾ ಇದ್ದಾರೆ. ಶಿಫ್ಟ್ ಮಾಡೋದ್ರಿಂದ ನಮ್ಮ ಮಲೆನಾಡು ಭಾಗದಲ್ಲಿ ಕುಸ್ತಿನ ನಶಿಸೋಗುತ್ತೆ. ಇಡೀ ರಾಜ್ಯನ ಆಳಿದಂಥ ಕುಸ್ತಿ ಪೈಲ್ವಾನರುಗಳು ಶಿವಮೊಗ್ಗದಿಂದನೇ ಹೋಗಿರೋದು. 5 ಸಲ ಕಂಠೀರವ, ಕೇಸರಿ, ಹೋದ ವರ್ಷ ಅಲ್ಲ ಹಚ್ಚ ವರ್ಷನೂ ಕೇಸರಿ ಶಿವಮೊಗ್ಗ ನಗರದವರೇ ಆಗಿರೋದ್ರಿಂದ ದಯಮಾಡಿ ಕುಸ್ತಿ ಕ್ರೀಡೆನ ಶಿವಮೊಗ್ಗ ನಗರದಲ್ಲೇ ಉಳಿಸ್ಬೇಕು ಅಂತ ನಮ್ಮ ಕುಸ್ತಿ ಪೈಲ್ವಾನರುಗಳು, ಕುಸ್ತಿ ಅಭಿಮಾನಿಗಳು, ಕುಸ್ತಿ ಪ್ರೇಕ್ಷಕರು ಎಲ್ಲರೂ ಸೇರಿ ಇವತ್ತು ಜಿಲ್ಲಾಧಿಕಾರಿಗಳಿಗೆ ಮನವಿ ಕೊಟ್ಟಿದ್ದೀವಿ. ದಯಮಾಡಿ ಸರ್ಕಾರ ಮತ್ತು ಜಿಲ್ಲಾಧಿಕಾರಿಗಳು ಇದ್ರ ಬಗ್ಗೆ ಗಮನ ಹರಿಸ್ಬೇಕು. ಮತ್ತು ಕುಸ್ತಿ ನಾಶಿಸೋಗ್ಬಾರ್ದು ಅನ್ನೋ ಇಚ್ಛೆಯಿಂದ ದಯಮಾಡಿ ಕುಸ್ತಿ ಹಾಸ್ಟ್ಲನ್ನ ಇಲ್ಲೇ ಶಿವಮೊಗ್ಗದಲ್ಲೇ ಉಳಿಸ್ಬೇಕು ಅಂತ ಈ ಮೂಲಕ ಸರ್ಕಾರಕ್ಕೆ ಮನವಿ ಮಾಡ್ತಾ ಇದ್ದೀನಿ. 8ನೇ ಕ್ಲಾಸಿಂದ ಇತ್ತೀಚಿನ ಸರ್ಕಾರ ಆದೇಶದಂತೆ ನೆಹರು ಸ್ಟೇಡಿಯಂನಲ್ಲಿ ಇದ್ದಂಥ ಕುಸ್ತಿ ವಸತಿ ಶಾಲೆಯನ್ನು ಕ್ಯಾನ್ಸಲ್ ಮಾಡಿ ಬೇರೆ ಕಡೆಗೆ ಶಿಫ್ಟ್ ಮಾಡಿರ್ತಾರೆ. ಯಾಕೆಂದರೆ ಈವಾಗಲೇ ನೆಹರು ಸ್ಟೇಡಿಯಂನಲ್ಲಿ 30 ಜನ ಕುಸ್ತಿ ಪೈಲ್ವಾನರು ತರಬೇತಿ ಪಡ್ಕೊಳ್ತಾ ಇದ್ದಾರೆ. ಈ ಶಿವಮೊಗ್ಗ ಜಿಲ್ಲೆಯಿಂದ ರಾಷ್ಟ್ರ ಮಟ್ಟದ ಅನೇಕ ಪೈಲ್ವಾನರು ಹೆಸರುವಾಸಿ ಮಾಡಿದ್ದಾರೆ. ಅದನ್ನು ಈ ಕುಸ್ತಿ ಉಳಿಸಬೇಕು ಅಂತ ಹೇಳಿದ್ರೆ ಶಿವಮೊಗ್ಗ ಜಿಲ್ಲೆ ಮತ್ತು ಮಲೆನಾಡು ಪ್ರದೇಶದಲ್ಲಿ ಶಿವಮೊಗ್ಗದಲ್ಲಿ ಕುಸ್ತಿ ವಸತಿ ಶಾಲೆ ಇರಲೇಬೇಕು ಅಂತೇಳಿ ಒತ್ತಾಯಪೂರ್ವಕ ಮಾಡ್ತಿದ್ದೀವಿ. ಇದನ್ನು ಸರ್ಕಾರ ಇದನ್ನು ತೀವ್ರವಾಗಿ ಪರಿಗಣಿಸಿ ಇದನ್ನು ಕ್ಯಾನ್ಸಲ್ ಮಾಡಿ ಈ ನೆಹರು ಸ್ಟೇಡಿಯಂನಲ್ಲಿ ಕುಸ್ತಿ ಶಾಲೆಯನ್ನು ಪ್ರಾರಂಭ ಮಾಡಬೇಕು ಅಂತೇಳಿ ಈ ಮೂಲಕ ಅಗ್ರಪೂರ್ವಕ ಪೈಲ್ವಾನರೆಲ್ಲ ಬಂದಿದ್ದಾರೆ. ಈ ಶಿವಮೊಗ್ಗ ಜಿಲ್ಲೆಯಲ್ಲಿ ಇದ್ದಂಥ ಎಲ್ಲರೂ ಅವರೆಲ್ಲರೂ ಅಗ್ರಪೂರ್ವಕವಾಗಿ ಸರ್ಕಾರಕ್ಕೆ ನಾವು ಮನವಿ ಮಾಡ್ಕೊಳ್ತಾ ಇದ್ದೀವಿ. ಹೋರಾಟ ಮಾಡಿ ಕ್ರೀಡಾ ಹಾಸ್ಟೆಲ್ ಇರಬೇಕು ಅಂತೇಳಿ ತಂದಿದ್ದಾರೆ. ಇತ್ತೀಚೆಗೆ ಸರ್ಕಾರದ ಗಮನಕ್ಕೆ ತರದೇನೆ ಯಾರೋ ಇದು ಅಧಿಕಾರಿಗಳು ಮಾಡಿರ್ತಕ್ಕಂಥ ತಪ್ಪು. ಬರೀ ವಾಲಿಬಾಲ್ ಒಂದೇ ತೋರಿಸ್ಯಾರೆ, ಪ್ರತಿಯೊಂದು ಕ್ರೀಡೆ ಎಲ್ಲೋಗಬೇಕು. ಫಸ್ಟ್ ಪಾಯಿಂಟ್, ಇಲ್ಲಿ 150 ಜನ ಕ್ರೀಡಾಪಟುಗಳು, ಕುಸ್ತಿ ಕ್ರೀಡಾಪಟುಗಳು ಇದ್ದಾರೆ. ಸಣ್ಣ ಜೂನಿಯರ್ ಭಾಗದಲ್ಲಿ ಇದ್ದಾರೆ, ಸೀನಿಯರ್ ಭಾಗದಲ್ಲಿ ಇದ್ದಾರೆ. ಆಲ್ ಇಂಡಿಯಾದಲ್ಲಿ ಮೆಡಲ್ ಮಾಡ್ತಕ್ಕಂಥ ವಿದ್ಯಾರ್ಥಿಗಳು ಶಿವಮೊಗ್ಗದಲ್ಲಿ ಇದ್ದಾರೆ. ಅದನ್ನು ದಯವಿಟ್ಟು ಏನು ಕುಸ್ತಿ ಇತ್ತು ಪುನಃ ಅದೇ ಥರ ರೆಡಿ ಮಾಡಬೇಕು ಅಂತ ಹೇಳ್ಬಿಟ್ಟು ಸರ್ಕಾರದ ಗಮನಕ್ಕೆ ನಾವು ತರ್ತಾ ಇದ್ದೀವಿ. ಕ್ರೀಡಾಪಟುಗಳಿಗೆ ತೊಂದರೆ ಆಗ್ತಾಯಿದೆ, ಮಾಡೋ ಮಕ್ಕಳಿಗೂ ಕೂಡ ನೋವಾಗಿದೆ. ದಯವಿಟ್ಟು ಸರ್ಕಾರ ಇದನ್ನು ಪರಿಗಣನೆ ಮಾಡಿ ತೀರ್ಮಾನ ಮಾಡಿಕೊಂಡು ಕ್ರಮ ಕೈಗೊಳ್ಬೇಕು ಅಂತ ಕುಸ್ತಿಪಟು ಆ ಬ್ಯಾನರ್ನಲ್ಲಿ ಹೆಸರು ಬರೀ ಬೂನಾದಿ ಮಟ್ಟದಲ್ಲಿ ಅಂತೇಳಿ ವಾಲಿಬಾಲ್ ಒಂದು ತೋರಿಸ್ಯಾರಿ, ಇನ್ನು 21 ಕ್ರೀಡಾಕೂಟ ಎಲ್ಲೋಯ್ತು. ಇದು ಮಾಡಿರೋದೇ ಆದೇಶ ತಪ್ಪು. ದಯವಿಟ್ಟು ಇದನ್ನು ತಿದ್ದುಪಡಿ ಮಾಡಿ ಮೊದಲಿದ್ದಂತೆ ಆದೇಶ ಮಾಡಿ ಆದೇಶನ ತಕ್ಷಣ ಜಿಲ್ಲಾ ಮಟ್ಟಕ್ಕೆ ಕಳಿಸ್ಬೇಕಂತ ಮನವಿ ಮಾಡ್ಕೊಂತೀವಿ ಸರ್ಕಾರದ ಮಟ್ಟಕ್ಕೆ. ಇಲ್ಲ. ನಮಸ್ತೆ, ನನ್ನ ಹೆಸರು ಕವಿನಾ ಅಂತ. ನೀವು US ಹಾಸ್ಟೆಲ್ ಶಿವಮೊಗ್ಗದಿಂದ ತೆಗಿತಿರೋದ್ರಿಂದ ಎಲ್ಲ ಸ್ಟೂಡೆಂಟ್ಸ್ಗೂ ಪ್ರಾಬ್ಲಮ್ ಆಗುತ್ತೆ. ನಾವು ಹೊರಗಡೆಯಿಂದ ಪ್ರಾಕ್ಟೀಸ್ ಮಾಡ್ತೀವಿ. ಇಲ್ಲಿ ತುಂಬ ಜನ ಹೆಣ್ಮಕ್ಳು ಗಂಡ್ಮಕ್ಳು ಎಲ್ಲರೂ ಬರ್ತಿದ್ದಾರೆ. ನೀವು ಹಾಸ್ಟೆಲ್ ತೆಗೆದ್ರೆ ನಮಗೆ ಪ್ರಾಕ್ಟೀಸು ಕರೆಕ್ಟ್ ಆಗಲ್ಲ. ಇವಾಗಿನ ಪೇರೆಂಟ್ಸ್ ಏನು ಯೋಚನೆ ಮಾಡ್ತಿದ್ದಾರೆ ಅಂದರೆ ಸ್ಟಾರ್ಟಿಂಗಿಂದ ಮಕ್ಕಳಿಗೆ ಹಾಕಬೇಕು ಅಂತ. ನೀವು 8ನೇ ತರಗತಿಯಿಂದ ಸ್ಟಾರ್ಟ್ ಮಾಡಿದ್ರೆ ನಾಳೆ ದಿನ ಪೇರೆಂಟ್ಸಿಗೂ ಯೋಚನೆ ಬರುತ್ತೆ, 8ನೇ ಕ್ಲಾಸಿಂದ ಹಾಕಿದ್ರೆ ಅವ್ರು ಏನಂತ ಸ್ಪೋರ್ಟ್ಸ್ ಮಾಡ್ತಾರೆ ಅಂತ. ಅವ್ರು ಇವಾಗಿನ ಪೇರೆಂಟ್ಸು 1ನೇ ಕ್ಲಾಸ್ 2ನೇ ಕ್ಲಾಸಿಂದನೇ ಸ್ಟಾರ್ಟ್ ಮಾಡ್ತಿದ್ದಾರೆ. ನೀವು ಹಾಕ್ತಿರೋದು, ಈ ಥರ ಮಾಡ್ತಿರೋದು ತುಂಬ ತಪ್ಪಾಗ್ತಿದೆ.
ಬೇಕೇ ಬೇಕು, ಕ್ರೀಡಾ ಶಾಲೆ ಬೇಕು.